ಎಲ್ಲ ನನ್ನ ಪ್ರೀತಿಯ ನಲ್ಮೆಯ ರೈತ ಬಾಂಧವರಿಗೆ ನನ್ನ ಮನಪೂರ್ವಕ ಅಭಿನಂದನೆ. ಇವತ್ತು ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಭೂ ಸುಧಾರಣಾ ಕಾಯ್ದೆ ನೀತಿ, ಎಪಿಎಂಸಿ ಕಾಯ್ದೆ ನೀತಿ, ಕೃಷಿ ಕಾಯ್ದೆಯನ್ನ ಜಾರಿಗೆ ತರುವ ಮುಖೇನವಾಗಿ ರೈತರಿಗೆ ಮರಣ ಶಾಸನವನ್ನ ಬರೀತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ನೀವು ಅಧಿಕಾರ ಹಿಡಿಬೇಕಾದ್ರೆ ನಿಮಗೆ ರೈತರ ಹೆಸರಲ್ಲಿ ನೀವು ಅಧಿಕಾರವನ್ನು ಹಿಡಿತೀರಾ, ರೈತರ ಹೆಸರಲ್ಲಿ ಪ್ರಮಾಣವನ್ನು ಮಾಡಿ ಅಧಿಕಾರ ಹಿಡಿತೀರಾ. ಆದರೆ ಇವತ್ತು ಕಣ್ಣಿದ್ರು ನೋಡಿದ್ರು ರೀತಿಯಲ್ಲಿ, ಬಾಯಿದ್ರು ಮಾತಾಡಿರೋ ರೀತಿಯಲ್ಲಿ ಇವತ್ತು ಮೌನವಾಗಿದ್ದೀರಾ, ಮೂಕರಾಗಿದ್ದೀರಾ. ನಿಮಗೆ ಒಂದು ಧಿಕ್ಕಾರ ಇರಲಿ. ಇವತ್ತು ಏನು ನಮ್ಮ ರೈತ ಮುಖಂಡರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಮತ್ತು ಎಲ್ಲ ರೈತ ಮುಖಂಡರು ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಹಾಗೆ ಕಿರ್ಲೋಸ್ಕರ್ ಕಂಪನಿಯ ಎಲ್ಲ ನೌಕರರು, ಅದೇ ರೀತಿ ಟೊಯೋಟಾ ಕಂಪನಿಯ ಎಲ್ಲ ನೌಕರರು, ಹಾಗೆ ಎಲ್ಲ ಕಾರ್ಮಿಕ ಪರ ಸಂಘಟನೆಗಳು, ಮಹಿಳಾ ಪರ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ರೈತರಿಗೆ ಒಟ್ಟಾಗಿ ಕೈ ಜೋಡಿಸಿದ್ದಾರೆ. ಇವತ್ತು ರೈತರನ್ನ ನಿರ್ಲಕ್ಷಿಸುತ್ತಿರುವಂತಹ ಈ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ. ನಿಮಗೆ ಪರಿಹಾರ ಇಲ್ವಾ? ಇವತ್ತು ಯಾವುದೇ ಒಂದು ಮಸೂದೆ ತರಬೇಕಾದ್ರೆ ರೈತರನ್ನ ಕೇಳಬೇಕು, ರೈತರನ್ನ ಪರಿಗಣಿಸಬೇಕು, ರೈತರನ್ನ ಕರೆಸಿ ರೈತರ ಜೊತೆ ಚರ್ಚೆ ಮಾಡಿ ನಿಮಗೆ ಒಂದು ಮಸೂದೆಯನ್ನ ಜಾರಿ ತರಲು ಯೋಗ್ಯತೆ ಇಲ್ಲ ಅಂದ್ರೆ ಇನ್ನು ಯಾವ ರೀತಿಯಲ್ಲಿ ಸರ್ಕಾರ ನಡೆಸ್ತೀರಾ? ಇವತ್ತು ನಿಜವಾಗ್ಲೂ ದುಃಖ ಆಗ್ತಾ ಇದೆ. ಈ ನಾಡಿನ ಮತ್ತು ದೇಶದ ಬೆನ್ನೆಲುಬು ರೈತ. ಆದ್ರೆ ಇವತ್ತು ಎಲ್ಲರಿಗೂ ಉಸಿರು ನೀಡೋ ರೈತ, ಇವತ್ತು ಎಲ್ಲರಿಗೂ ಅನ್ನ ಕೊಡೋ ರೈತ, ಇವತ್ತು ತಾನು ಬೆವರನ್ನ ಸುರಿಸಿ ರಕ್ತವನ್ನ ಬಸಿದು ಇವತ್ತು ಇಡೀ ದೇಶದ ಜನರಿಗೆ ಅನ್ನವನ್ನ ನೀಡಿ ಉಸಿರಾಡೋಕೆ ಅನುಕೂಲ ಮಾಡಿಕೊಡೋದು ನಮ್ಮ ರೈತ. ಆದ್ರೆ ನಮ್ಮ ರೈತರ ಒಂದು ಅಳಲನ್ನ ಕೇಳ್ದಿರೋಂತ ಇಂಥ ಸರ್ಕಾರಗಳು ನಮಗ್ ಬೇಕಾ? ಇಂಥ ಸರ್ಕಾರಗಳು ನಮಗೆ ನಾಚಿಕೆತನ ಆಗ್ಬೇಕು ಇವ್ರಿಗೆ. ಇವತ್ತು ರೈತರಿಂದ ನಾವು, ನಮ್ಮಿಂದ ರೈತರಲ್ಲ, ರೈತರಿಂದ ಸರ್ಕಾರ, ಸರ್ಕಾರದಿಂದ ರೈತರಲ್ಲ. ಇವತ್ತು ಅಂತ ರೈತರು ಅನೇಕ ದಿನಗಳಿಂದ ಹೋರಾಟವನ್ನು ನಿರಂತರಗೊಳಿಸಿ ಹೋರಾಟವನ್ನು ಮಾಡ್ತಾ ಇದ್ರೆ ಕೆಲವೊಂದು ಏನು ಈ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದ ಅನೇಕ ಮಹಾನ್ ರಾಜಕಾರಣಿಗಳು ಒಂದು ರೀತಿ ಕಿಡಿಗೇಡಿತನವಾದಂತಹ, ದುರಹಂಕಾರವಂತನವಾದಂತಹ ಹೇಳಿಕೆಗಳನ್ನ ಕೊಟ್ಟು ರೈತರಿಗೆ ಅಪಮಾನ ಎಸಗ್ತಾ ಇದ್ದೀರಿ. ನಿನ್ನೆ ನಡೆದಂತ ಭಾರತ್ ಬಂದು ವಿಫಲ ಆಗ್ತೀರಿ. ಭಾರತ್ ಬಂದ್ ವಿಫಲ ಆಗಿಲ್ಲ. ನಿನ್ನೆ ರೈತರು ಕರೆದಂತ ಭಾರತ ಬಂದು ಅದು ಸಫಲ ಆಗಿದೆ. ಯಾಕಂದ್ರೆ ಈ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜೆ ಕೂಡ ನಾವು ತಲೆ ಬಾಗೋದು ನಿಮ್ಮ ರಾಜಕಾರಣಕ್ಕೆ, ರಾಜಕಾರಣಿಗಳಿಗೆಲ್ಲ. ನಾವು ತಲೆ ಬಾಗೋದು ನಮ್ಮ ರೈತನಿಗೆ. ಯಾಕಂದ್ರೆ ಆ ರೈತ ಬೆಳಿಲಿಲ್ಲ ಅಂದ್ರೆ ನೀವು ಇರಲ್ಲ, ನಾವು ಇರಲ್ಲ. ಸ್ವಾಮಿ, ಯಾಕ್ರಿ ಈ ರೀತಿ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ? ಯಾಕೆ ವಂಚನೆ ಮಾಡ್ತಾ ಇದ್ದೀರಾ ಹೇಳಿ? ಇವತ್ತು ರೈತರಿಗೆ ಸಬ್ಸಿಡಿಗಳನ್ನ ಕೊಡ್ರಿ ಅಂದ್ರೆ ಅದು ನಿಮ್ ಕೈಯಲ್ಲಿ ಆಗಲ್ಲ. ರೈತರಿಗೆ ಅವ್ರಿಗೆ ಸಾಲ ಸೌಲಭ್ಯವನ್ನ ಸರಿಯಾದ ಸಮರ್ಪಕವಾದಂತಹ ಸಮಯಗಳಲ್ಲಿ ಕೊಡಿ ಅಂದ್ರೆ ಅದಾಗಲ್ಲ. ರೈತರ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಿ ಅಂದ್ರೆ ಅದಾಗಲ್ಲ. ರೈತರಿಗೆ ಉಳುಮೆ ಬಿತ್ತನೆ ಬೀಜಗಳನ್ನ ಸಮರ್ಪಕವಾದಂತಹ ಸಮಯದಲ್ಲಿ ಕೊಡಿ ಅಂದ್ರೆ ಅದಾಗಲ್ಲ. ರೈತರಿಗೆ ಉಳುಮೆ ಮಾಡೋದಕ್ಕೆ ರಸಗೊಬ್ಬರಗಳನ್ನ ನೀಡಿ ಅಂದ್ರೆ ಅದಾಗಲ್ಲ. ಆದರೆ ಬೇಡದಿರುವಂತ ಕಾಯ್ದೆಗಳನ್ನ, ಮಸೂದೆಗಳನ್ನ ದುರಹಂಕಾರಿ ಹಿಟ್ಲರ್ನ ರೀತಿಯಲ್ಲಿ ಜಾರಿಗೆ ತಂದು ಇವತ್ತು ರೈತರಿಗೆ ಮರಣಾಸವನ್ನು ಮಾಡ್ತಾ ಇದ್ದೀರಾ. ಇದು ಖಂಡಿಸ್ತೀವಿ ನಾವು. ಯಾಕಂದ್ರೆ ನೀವು ಈ ರೀತಿಯಾದಂತಹ ದುರಹಂಕಾರಿತನವನ್ನ, ಅಹಂಕಾರತನವನ್ನ, ಹಿಟ್ಲರ್ನ ಧೋರಣೆಯನ್ನು ಅನುಸರಿಸಿದ್ರೆ ಇವತ್ತು ಪ್ರಪಂಚದಲ್ಲಾಗ್ಲಿ ಅಥವಾ ನಮ್ಮ ದೇಶದಲ್ಲಾಗ್ಲಿ, ನಮ್ಮ ನಾಡಲ್ಲಾಗ್ಲಿ ರೈತರನ್ನ ಎದುರಾಕೊಂಡಿರೋ ಯಾವ ಸರ್ಕಾರ ಕೂಡ ಉಳಿದಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನಿಮ್ಮ ದರ್ಪವನ್ನ, ಅಹಂಕಾರವನ್ನ ನಿಮ್ಮ ಪುಡಾರಿ ರಾಜಕಾರಣಿಗಳ ಜೊತೆ ತೋರಿಸಿ, ನಮ್ಮ ರೈತರ ಜೊತೆ ಅಲ್ಲ. ಇವತ್ತು ರೈತ
ಏನು ಆಗಿಂದ ಈಗಿನವರೆಗೂ ಕಷ್ಟ ಪಡ್ತಾನೆ ಇದ್ದಾರೆ. ಇವತ್ತು ರೈತರಿಗೆ ಅನುಕೂಲ ಮಾಡುವಂತದ್ದು ಏನ್ ಮಾಡಿದ್ದೀರಿ ನೀವು? ರೈತ ಸಾಲ ಮನ್ನಾ ಮಾಡಿದ್ದೀರಾ? ಕೇಳಿದ್ರೆ ಹೇಳ್ತೀರಾ ಅಯ್ಯೋ ಹೆಂಗ್ ಮಾಡಕ್ಕಾಗುತ್ತೆ ಅಂತ. ಯಾಕೆ? ಅದೇ ಉದ್ಯಮಿಗಳು, ಉಳ್ಳೂರು ಬಂಡವಾಳಶಾಹಿಗಳ ಏನಾದ್ರು ಅವ್ರಗಳದ್ದು ಸಾಲ ಸೌಲಭ್ಯಗಳು ಏನಾದ್ರು ಇದ್ರೆ ಅದನ್ನೆಲ್ಲ ಮನ್ನಾ ಮಾಡ್ಬಿಡ್ತೀರಾ? ನೀವು ಬಂಡವಾಳಶಾಹಿಗಳ ನೀವು ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ರೆ, ಸ್ವಾಭಿಮಾನ ಅನ್ನೋದಿದ್ರೆ, ನೀವು ನಿಜವಾಗ್ಲೂ ನಮ್ಮ ರೈತರಿಗೆ ಗೌರವ ಕೊಡೋದಿದ್ರೆ, ನಮ್ಮ ರೈತರ ಬೆವರಿಗೆ ಬೆಲೆ ಕೊಡೋದಿದ್ರೆ, ನಮ್ಮ ರೈತರ ಶ್ರಮಕ್ಕೆ ಬೆಲೆ ಕೊಡೋದಿದ್ರೆ, ನೀವು ತಕ್ಷಣದಲ್ಲೇ ಕೃಷಿ ಕಾಯ್ದೆಯನ್ನ, ಎಪಿಎಂಸಿ ಕಾಯ್ದೆಯನ್ನ, ಭೂ ಸ್ವಾಧೀನ ಕಾಯ್ದೆಯನ್ನ ತಕ್ಷಣದಲ್ಲೇ ರದ್ದು ಮಾಡಬೇಕು. ನಮ್ಮ ರೈತರಿಗೆ ಜಯ ಸಿಗಬೇಕು. ನಮ್ಮ ರೈತರ ಹಣವನ್ನ ಕೇಳಬೇಕು ಅಂತ ಈ ಮುಖಾಂತರ ಇಚ್ಛೆ ಪಡ್ತೀನಿ. ಹಾಗಾಗಿ ಎಲ್ಲ ಇವತ್ತು ಬಂದಿರುವಂತಹ ಎಲ್ಲ ರೈತರಿಗೆ ಹಾಗೂ ಇಲ್ಲಿ ಬಂದಿರುವಂತಹ ಟೊಯೋಟಾ ಕಂಪನಿಯ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ದಲಿತ ಪರ, ಕನ್ನಡ ಪರ, ಮಹಿಳಾ ಪರ, ಯುವಕ ಪರ, ವಿದ್ಯಾರ್ಥಿ ಪರ ಎಲ್ಲ ಸಂಘಟನೆಯವರಿಗೂ, ಹಾಗೆ ಈ ಒಂದು ಹೋರಾಟದ ನೇತೃತ್ವ ತಗೊಂಡಿರುವಂತಹ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಅವರಿಗೆ, ಅದೇ ರೀತಿ ನಮ್ಮ ಪತ್ರಿಕಾ ಮತ್ತು ಟಿವಿ ಮಾಧ್ಯಮದವರಿಗೆ, ಹಾಗೆ ಈ ಒಂದು ಹೋರಾಟಕ್ಕೆ ನೈತಿಕವಾದಂತಹ ಎಲ್ಲ ರಕ್ಷಣೆಯನ್ನು ನೀಡುತ್ತಿರುವಂತಹ ಪೊಲೀಸ್ ಇಲಾಖೆಯವರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಮಸೂದೆ ರದ್ದುಗೊಳಿಸುವ ತನಕ ನಾವು ಸಂಪೂರ್ಣವಾಗಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ ರೈತರ ಜೊತೆಯಲ್ಲಿ, ರೈತರ ಧ್ವನಿಯಾಗಿ, ರೈತರ ಜೊತೆಯಾಗಿ, ರೈತರ ಬೆನ್ನೆಲುಬಾಗಿ, ರೈತರಿಗೆ ಹೆಗಲು ಕೊಟ್ಟು ನಾವು ಇರ್ತೀವಿ ಅಂತ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಈಗ ಕಿಸಾನ್ ಘಟಕದ ಅಧ್ಯಕ್ಷರಾದಂತಹ